ಇವತ್ತು AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಕ್ಷರಶಃ ಆಂಟಿ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಾಗಿ ಇವತ್ತು ಪರಿವರ್ತನೆ ಆಗಿಬಿಟ್ಟಿದೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಕರು, ವಯೋವೃದ್ಧರು, ರಾಜಕೀಯದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಒಬ್ಬ ದಲಿತ ನಾಯಕರು. ಅವ್ರ ಬಾಯಲ್ಲಿ ಒಂದು ಭಗವಾನ್ ಬುದ್ಧನ ಅನುಯಾಯಿಗಳು ಅಂತ ಏನು ತಮ್ಮನ್ನು ತಾವು ಜಗತ್ತನ್ನು ಪ್ರೀತಿಸಬೇಕು ಅಂತೇಳಿ ಭಗವಾನ್ ಬುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ವಿರೋಧ ಮಾಡಿ RSS ಮತ್ತು BJPಯವರು ವಿಷಸರ್ಪಗಳಿದ್ದ ಹಾಗೆ ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಸರ್ಪ ಬಂದರೆ ನಮಾಜನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆ ವಿಷಸರ್ಪವನ್ನು ಕೊಲ್ಲಬೇಕು. ಅದೇ ರೀತಿ RSS ಮತ್ತು BJPಯವರು ವಿಷಸರ್ಪ ಇದ್ದ ಹಾಗೆ ಅವ್ರನ್ನ ಕೊಲ್ತನೇ ಇದ್ದರೆ ನಿಮ್ಗೆ ಉಳುಗಾಲ ಇಲ್ಲ ಅಂಥೇಳಿ ಒಂದು ಕೋಮನ್ನು ಇನ್ನೊಂದು ಕೋಮಿಗೆ ಎತ್ತುಕಟ್ಟುವಂತಹ ಒಂದು ದೇಶ ಭಾಷಣವನ್ನು ಸನ್ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮತ್ತು BK ಹರಿಪ್ರಸಾದ್ ಅವರು ಕೂಡ ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ, ಯಾಕೆಂತಂದರೆ ಕಾಂಗ್ರೆಸ್ ಇವತ್ತು ತೀವ್ರತರವಾಗಿ ಹತಾಶರಾಗಿದ್ದಾರೆ. ದೇಶದಲ್ಲಿ ಅವರಿಗೆ ಉಳುಗಾಲ ಇಲ್ಲ, ಎಲ್ಲೂ ಕೂಡ ಒಂದು ಮರ್ಯಾದೆ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ RSS ಮತ್ತು BJPನ ಬೈದ್ರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಭ್ರಮೆಯಿಂದ ಈ ರೀತಿ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಭಾರತೀಯರು ಅಮೇರಿಕಾದ ಗುಲಾಮರು ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಸ್ವಾಮಿ ಹರಿಪ್ರಸಾದ್ ಅವರೇ, ನಿಮಗೆ ಒಂದು ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಗೆಲ್ಲಲಿಕ್ಕೆ ನಿಮಗೆ ಒಂದು ದಮ್ಮು ತಾಕತ್ತಿಲ್ಲ ಅಂತ ನೀವು ಸೋನಿಯಾ ಮಾತಾ ಕಿ ಜೈ, ರಾಹುಲ್ ಬಾಬಾ ಕಿ ಜೈ, ಪ್ರಿಯಾಂಕಾ ವಾದ್ರಾಯ್ ಕಿ ಜೈ ಅಂತ ಹೇಳಿ ಅವ್ರ ಮನೆ ಕದಾ ಕಾಯ್ತಿರ್ತಕ್ಕಂಥ ನೀವು ಗೇಟ್ ಕೀಪರ್. ನೀವು BJP ಬಗ್ಗೆ RSS ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ. ಇವತ್ತು ಭಾರತ ಯಾರ ದೇಶದ ಗುಲಾಮರು ಅಲ್ಲ, ಭಾರತ ಯಾವ ದೇಶದ ಶತ್ರುನೂ ಅಲ್ಲ, ಯಾವ ದೇಶದ ಮಿತ್ರನೂ ಅಲ್ಲ. ಇವತ್ತು ಭಾರತದ ರಾಜತಾಂತ್ರಿಕತೆ ಇಡೀ ಪ್ರಪಂಚ ನಿಬ್ಬೆರಗಾಗಿ ನೋಡ್ತಾ ಇದೆ. ಹರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗುಗಳು ವಿಶೇಷವಾಗಿ ಯಾವುದೇ ತೊಂದರೆ ಇಲ್ಲದೇ ಬರ್ತಾ ಇದ್ದಾವೆ. ಈಗ ಹರಿಪ್ರಸಾದ್ ಅವರು ಮನವರಿಕೆ ಮಾಡ್ಕೋಬೇಕು, ನಾವು ಅಮೇರಿಕಾದ ಗುಲಾಮರಲ್ಲ. ಅಮೇರಿಕಾದ ಗುಲಾಮರಾಗಿದ್ದರೆ ನಮ್ಮ ಹಡಗುಗಳು ಸಾವಕಾಶವಾಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಈ ಪದನ ನೀವು ಹಿಂಪಡಿಬೇಕು. ಗುಲಾಮ್ಗಿರಿ ಏನಿದ್ರು ಮೌಂಟ್ ಬ್ಯಾಟನ್ ಕಾಲದಿಂದನೇ ಹಿಡಿದು ನೆಹರು ಕಾಲ ಗಂಟನೂ ಏನು ಲಾರ್ಡ್ ಅಂತ ಬರ್ಕತ್ತಿದ್ರಿ ನೀವು ಪತ್ರಗಳಲ್ಲಿ ನೆಹರು ಅವರು. ನೀವು ಗುಲಾಮರು, ನೀವು ಇಟಲಿ ಗುಲಾಮರು, ನಾವು ಭಾರತ ಮಾತೆಯ ಮಕ್ಕಳು ಗುಲಾಮರಲ್ಲ, ದೇಶ ಸೇವಕರು. ಹಾಗಾಗಿ ಏನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟು ಏನು ವಿಷಸರ್ಪ ಮತ್ತು ಹಿಂದೂಗಳನ್ನ, ರಾಮನ್ನ, ಕೃಷ್ಣನ್ನ, ಹನುಮನ್ನ, ಚಾಮುಂಡಮ್ಮನ್ನ, ಮಾದೇಶ್ವರನ್ನ ಪೂಜೆ ಮಾಡೋಂಥ ನಾವು BJP ಮತ್ತು RSS ಕಾರ್ಯಕರ್ತರು ವಿಷಸರ್ಪ ಇದ್ದಂತೆ ಅಂತ ಹೇಳಿದ್ದಾರೆ. ನಾವು ವಿಷಸರ್ಪಗಳು ಇವ್ರನ್ನ ಕೊಲ್ತೇನೆ ಇದ್ರೆ ನಮ್ಗೆ ಉಳುಗಾಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕೋಮು ಪ್ರಚೋದನೆ ಹೇಳಿಕೆಯನ್ನು ಭಾಷಣವನ್ನು ಮಾಡಿರ್ತಕ್ಕಂಥ ಅಸ್ಸಾಮಲ್ಲಿ ಮಾಡಿರ್ತಕ್ಕಂಥ ಭಾಷಣದ ತುಣುಕನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಟ್ ಸ್ಪೀಚ್ ಬಿಲ್ಲು, ಕೋಮು ಹಿಂಸಾತ್ಮಕ ಕಾನೂನು ಭಾಷಣವನ್ನು ತಡೀಲಿಕ್ಕೆ ಕಾನೂನು ತರ್ತಾ ಇದೆ. ನಿಜವಾಗ್ಲೂ ಸಿದ್ದರಾಮಯ್ಯನವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ, ಕಾಂಗ್ರೆಸ್ಸಿಗರಿಗೆ ಸಂವಿಧಾನದ ಮೇಲೆ ಇದ್ದರೆ, ಏಕೆಂತಂದರೆ ಹೇಳೋದೆಲ್ಲ ಸಂವಿಧಾನದ ಮಾತು, ಆದರೆ ನಡ್ಕೊಳ್ಳೋದೆಲ್ಲ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ಇವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಸುಮೂಟ ಕೇಸನ್ನು ದಾಖಲು ಮಾಡಬೇಕು. ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶನ ಮಾಡಬೇಕು. ಮತ್ತು ರಾಷ್ಟ್ರೀಯ ಏನು ಗೃಹ ಇಲಾಖೆ ಏನಿದೆ, ಕೇಂದ್ರ ಗೃಹ ಇಲಾಖೆ ಏನಿದೆ, ಅವರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಇವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.